ಮುಂದುವರಿದ ಭಾಗ. ಧ್ರುವ ತನಗಾಗಿ ಬಟ್ಟೆಗಳನ್ನು ಆರಿಸಿಕೊಳ್ಳುವುದನ್ನು ಕಂಡು ಧನ್ವಿಯ ಮುಖ ಬಾಡಿ ಹೋಯಿತು. ಆದರೆ ಅವಳು ಈಗೇನೂ ಹೇಳಲಿಲ್ಲ. ಸುಮ್ಮನೆ ಅವಳು ಅವನಿಗೋಸ್ಕರ ತೆಗೆದಿಟ್ಟಿದ್ದ ಆ ಬಟ್ಟೆಗಳನ್ನು ಮಡಚಿ ಕ್ಲೋಸೆಟ್ನಲ್ಲಿ ಇಡತೊಡಗಿದಳು. ಧ್ರುವ ಅಲ್ಲಿಂದ ಪಕ್ಕಕ್ಕೆ ಸರಿದನು. ಅವನು ಟವೆಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗಿದ್ದನು. ಮತ್ತು ಸುಮಾರು 10 ನಿಮಿಷಗಳ ನಂತರ ಸ್ನಾನ ಮುಗಿಸಿ ಹೊರಬಂದಾಗ ಅವನ ದೃಷ್ಟಿ ಕನ್ನಡಿಯ ಮುಂದೆ ನಿಂತಿದ್ದ ಧನ್ವಿಯ ಮೇಲೆ ಬಿತ್ತು. ಅವಳು ತನ್ನ ಸೀರೆಯ ನೆರಿಗೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ಅದು ಅವಳಿಗೆ ಸರಿಯಾಗಿ ಅನಿಸುತ್ತಿರಲಿಲ್ಲ. ಆದರೆ ಧ್ರುವನನ್ನು ನೋಡಿದ ಕೂಡಲೇ ಅವಳು ತಟ್ಟನೆ ನಿಂತು ಕನ್ನಡಿಯ ಮುಂದಿನಿಂದ ಸರಿದಳು. ಈ ಸಮಯದಲ್ಲಿ ಅವಳು ಕೆಂಪು ಬಣ್ಣದ ಸೀರೆಯನ್ನು ಧರಿಸಿದ್ದಳು. ಅದರಲ್ಲಿ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಕಿವಿಯ ದೊಡ್ಡ ಬಂಗಾರದ ಜುಮುಕಿಗಳು ಮತ್ತು ಕತ್ತಿನ ಹಾರ ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದ್ದವು. ಮುಖದ ಮೇಲೆ 2 ಕೂದಲಿನ ಎಳೆಗಳು ಮುಂದೆ ಬಂದಿದ್ದವು ಮತ್ತು ತುಟಿಗಳ ಮೇಲೆ ಕೆಂಪು ಲಿಪ್ಸ್ಟಿಕ್ ಇತ್ತು. ಅವಳನ್ನು ನೋಡಿ ಧ್ರುವ ಒಂದು ಕ್ಷಣ ಹಾಗೆಯೇ ನೋಡುತ್ತಾ ನಿಂತನು. ನಂತರ ಬೇಗನೆ ಚೇಂಜಿಂಗ್ ರೂಮ್ ಕಡೆಗೆ ನಡೆದನು. ಧನ್ವಿ ತನ್ನ ನೋಟವನ್ನು ಅತ್ತಿತ್ತ ತಿರುಗಿಸುತ್ತಾ, ನನ್ನ ಇಷ್ಟದ ಬಟ್ಟೆ ಹಾಕಿಕೊಂಡಿದ್ದರೆ ಇವರದ್ದೇನು ಹಾಳಾಗುತ್ತಿತ್ತು. ನೋಡಿ, ಒಂದು ದಿನ ಬಂದೇ ಬರುತ್ತದೆ, ಅಂದು ನೀವು ಕೇವಲ ನನ್ನ ಇಷ್ಟದ ಬಟ್ಟೆಗಳನ್ನೇ ಧರಿಸುತ್ತೀರಿ ಎಂದು ಹೇಳುವಾಗ ಅವಳು ಧ್ರುವನನ್ನು ನೋಡುತ್ತಾ ಮೆಲ್ಲಗೆ ಅಳುತ್ತಿದ್ದಳು. ಧ್ರುವ ಪ್ಯಾಂಟ್ ಧರಿಸಿ ಶರ್ಟ್ ಹಾಕಿಕೊಳ್ಳುತ್ತಾ ಹೊರಬಂದನು. ತಕ್ಷಣ ಅವನು, ಓ ಗಾಡ್, ಈಗ ನಾನು ಪದೇ ಪದೇ ಶರ್ಟ್ ಬದಲಿಸುತ್ತಲೇ ಇರಬೇಕಾ? ಈ ಶರ್ಟ್ನ ಬಟನ್ ಹೇಗೆ ತುಂಡಾಯಿತು? ಒಂದು ವೇಳೆ ಬಟನ್ ಕಿತ್ತು ಹೋಗಿದ್ದರೆ ಇದನ್ನು ಕ್ಲೋಸೆಟ್ನಲ್ಲಿ ಇಟ್ಟವರು ಯಾರು ಎಂದು ಕೋಪದಿಂದ ಕೇಳಿದನು. ಬಾಲ್ಕನಿ ಕಡೆ ನೋಡುತ್ತಿದ್ದ ಧನ್ವಿ ಅವನ ಮಾತು ಕೇಳಿದ ತಕ್ಷಣ ಹತ್ತಿರ ಬಂದು ಆಶ್ಚರ್ಯದಿಂದ ನೋಡಿದಳು. ಧ್ರುವನ ಎದೆಯ ಭಾಗದ ಬಟನ್ ಕಿತ್ತು ಹೋಗಿದ್ದರಿಂದ ಅವನ ಎದೆ ಕಾಣಿಸುತ್ತಿತ್ತು. ಅವಳು ಕೂಡಲೇ ಈ ಶರ್ಟನ್ನು ನಾನೇ ಇಂದು ಬೆಳಿಗ್ಗೆ ಕ್ಲೋಸೆಟ್ನಲ್ಲಿ ಇಟ್ಟಿದ್ದೆ. ಆದರೆ ಆಗ ಇದರ ಬಟನ್. ಅವಳ ಮಾತು ಮುಗಿಯುವ ಮೊದಲೇ ಧ್ರುವ, ಏನು ಹೇಳಲು ಹೊರಟಿದ್ದೀಯಾ? ನಾನು ಬೇಕೆಂದೇ ಇದನ್ನು ಕಿತ್ತಿದ್ದೇನೆ ಎಂದು ಹೇಳಿದನು. ಧನ್ವಿ ತಕ್ಷಣ, ನಾನು ಹಾಗೆ ಹೇಳಲಿಲ್ಲವಲ್ಲ, ನೀವು ಯಾಕೆ ಹೀಗೆ ಮಾತನಾಡುತ್ತಿದ್ದೀರಿ? ನೀವೇನು ಸಣ್ಣ ಮಗುವೆ ಬೇಕೆಂದೇ ಬಟನ್ ಕಿತ್ತು ಹಾಕಲು? ಆದರೆ ಇದು ತುಂಡಾಗಿದೆ ಎಂದು ಹೇಳಿದಳು. ಧ್ರುವ ಕೋಪದಿಂದ, ಆದರೆ ನನಗೆ ಈಗ ಪಾರ್ಟಿಗೆ ಇದರ ಶರ್ಟ್ ಹಾಕಿಕೊಳ್ಳಬೇಕಿತ್ತು, ನಾನು ಯಾವ ಪಾರ್ಟಿಗೂ ಹೋಗೋದಿಲ್ಲ ಎಂದನು. ಧನ್ವಿಗೆ ಆಶ್ಚರ್ಯವಾಯಿತು. ಕೇವಲ ಒಂದು ಬಟನ್ಗಾಗಿ ಇಷ್ಟೊಂದು ಹಠವೇ? ಅವಳು ತಕ್ಷಣ ಕೇಳಿದಳು, ನೀವು ಬೇಜಾರು ಮಾಡಿಕೊಳ್ಳದಿದ್ದರೆ ನಾನು ಇದನ್ನು ಸರಿಪಡಿಸಿಕೊಡಲೇ? ಅಂದರೆ ಬಟನ್ ಹೊಲಿದು ಕೊಡುತ್ತೇನೆ, ಕೇವಲ 5 ನಿಮಿಷ ಸಾಕು. ನೀವು ಈ ಶರ್ಟನ್ನು ಬಿಚ್ಚಿಕೊಡಿ ಎಂದಳು. ಧ್ರುವ ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡನು. ತನ್ನ ಹೆಂಡತಿ ಇನ್ನೂ ತಾನು ಅಂದುಕೊಂಡ ದಾರಿಗೆ ಬರುತ್ತಿಲ್ಲವಲ್ಲ ಎಂದು ಅವನಿಗೆ ಕಿರಿಕಿರಿ ಆಯಿತು. ಅವನು ಸಿಟ್ಟಿನಿಂದ, ನಾನು ಪದೇ ಪದೇ ಶರ್ಟ್ ಬಿಚ್ಚಲು ಆಗುವುದಿಲ್ಲ, ಒಮ್ಮೆ ಬಿಚ್ಚುವುದು ಒಮ್ಮೆ ಹಾಕಿಕೊಳ್ಳುವುದು, ನಾನೇನು ಹುಚ್ಚನೆ? ನಿನಗೆ ಬಟನ್ ಹಾಕಬೇಕಿದ್ದರೆ ಹೀಗೆಯೇ ಹಾಕು, ಇಲ್ಲದಿದ್ದರೆ ಹೋಗಿ ಮಮ್ಮಿಗೆ ಹೇಳು, ಅವರು ಬಂದು ಹಾಕುತ್ತಾರೆ ಎಂದು ಹೇಳಿದನು. ಧನ್ವಿ ಕೂಡಲೇ, ನೋಡಿ, ಹಾಗೆಲ್ಲ ಮಾಡಲಾಗುವುದಿಲ್ಲ, ನಾನು ಅವರ ಬಳಿಗೆ ಹೋಗಿ ಬಟನ್ ಹಾಕಲು ಹೇಳಿದರೆ ಅವರು ಕೇಳುತ್ತಾರೆ, ನಿನ್ನನ್ನು ಅವನ ಕೆಲಸ ಮಾಡಲೆಂದೇ ಸೊಸೆಯಾಗಿ ತಂದಿದ್ದು, ಈಗಲೂ ನಾನೇ ಮಾಡಬೇಕೇ ಎಂದು. ನೀವು ಚಿಂತಿಸಬೇಡಿ, ನಾನು 5 ನಿಮಿಷದಲ್ಲಿ ಬಟನ್ ಹಾಕುತ್ತೇನೆ, ನೀವು ಶರ್ಟ್ ಬಿಚ್ಚುವ ಅಗತ್ಯವಿಲ್ಲ. ಇದನ್ನು ಹೇಳುವಾಗ ಅವಳು ತುಂಬ ಮುಗ್ಧವಾಗಿ ಕಾಣುತ್ತಿದ್ದಳು. ಅವಳು ಕ್ಯಾಬಿನೆಟ್ ಕಡೆಗೆ ನಡೆದಳು. ಧ್ರುವನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಆದರೆ ಮರುಕ್ಷಣವೇ ಅದನ್ನು ಮರೆ ಮಾಡಿದನು. ಧನ್ವಿ ದೊಡ್ಡ ಬಾಕ್ಸ್ ತಂದು ಸೂಜಿ ದಾರ ಹುಡುಕಿದಳು. ಎಕ್ಸ್ಟ್ರಾ ಬಟನ್ಗಳನ್ನು ತಂದು ಧ್ರುವನ ಬಳಿಗೆ ಬಂದಳು. ಧ್ರುವನತ್ತ ಕೈ ಚಾಚುವಾಗ ಅವಳಿಗೆ ವಿಚಿತ್ರವಾಗಿ ಅನಿಸುತ್ತಿತ್ತು. ಕೈಗಳು ನಡುಗುತ್ತಿದ್ದವು. ಅವಳು ಧ್ರುವನನ್ನು ಮುಟ್ಟಿದರೆ ಅವನು ಜೋರಾಗಿ ತೂಡಿ ಬಿಡುತ್ತಾನೋ ಏನೋ ಎಂಬ ಭಯ ಅವಳಲ್ಲಿತ್ತು. ಧನ್ವಿ ದೀರ್ಘವಾಗಿ ಉಸಿರಾಡಿದಳು. ಧ್ರುವ ಅವಳನ್ನು ನೋಡುತ್ತಾ, ಇನ್ನೂ ಎಷ್ಟು ಗಂಟೆ ಬೇಕು ಎಂದು ಕೇಳಿದನು. ಅವಳು ಕೇವಲ 5 ನಿಮಿಷ ಎಂದು ಹೇಳಿ ಅವನ ಶರ್ಟ್ನ ಅಂಚನ್ನು ಹಿಡಿದುಕೊಂಡಳು. ಧ್ರುವನ ನೋಟ ಅವಳ ಮುಖದ ಮೇಲೆ ಸ್ಥಿರವಾಗಿತ್ತು. ಅವಳ ಮುಖದ ಮೇಲೆ ಬೀಳುತ್ತಿದ್ದ ಕೂದಲಿನ ಎಳೆಗಳು ಧ್ರುವನ ಉಸಿರಾಟದ ವೇಗಕ್ಕೆ ಗಾಳಿಯಲ್ಲಿ ತೇಲುತ್ತಿದ್ದವು. ಇದ್ದಕ್ಕಿದ್ದಂತೆ ಧ್ರುವ ಅವಳ ಸೊಂಟದ ಮೇಲೆ ಕೈಯಿಟ್ಟಾಗ ಧನ್ವಿ ಶರ್ಟ್ ಒಳಗಿನಿಂದ ತೆಗೆಯುತ್ತಿದ್ದ ಸೂಜಿ ಅವಳ ಬೆರಳಿಗೆ ಚುಚ್ಚಿ ರಕ್ತ ಬರತೊಡಗಿತು. ಅವಳು ನೋವಿನಿಂದ ಕಿರುಚಿದಳು. ಧ್ರುವ ಅವಳ ಸೊಂಟ ಮುಟ್ಟಿದಾಗ ಅವಳು ನಡುಗಿ ಹೋಗಿದ್ದಳು. ಬೆರಳಿನಿಂದ ರಕ್ತ ಬರುವುದನ್ನು ಕಂಡು ಅವಳ ಕಣ್ಣುಗಳು ದೇವವಾದವು. ಆದರೆ ಮರುಕ್ಷಣವೇ ಅವಳು ಬೆಚ್ಚಿ ಬಿದ್ದಳು. ಏಕೆಂದರೆ ಧ್ರುವ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವಳ ಬೆರಳನ್ನು ತನ್ನ ತುಟಿಗಳ ನಡುವೆ ರಕ್ತ ನಿಲ್ಲಿಸಲು ಇಟ್ಟುಕೊಂಡನು. ಧನ್ವಿಯ ಹೃದಯ ಬಡಿತ ಜೋರಾಯಿತು. ಇಬ್ಬರ ನೋಟಗಳು ಒಂದಾದವು. ಕಾಲ ಒಂದು ಕ್ಷಣ ನಿಂತು ಹೋದಂತೆ ಭಾಸವಾಯಿತು. ಸುಮಾರು 20-25 ಸೆಕೆಂಡುಗಳ ಕಾಲ ಧ್ರುವ ಹಾಗೆಯೇ ಇದ್ದು, ನಂತರ ತಕ್ಷಣ, ಯಾವುದೇ ಕೆಲಸ ಮಾಡುವುದಕ್ಕೆ ಬರೋದಿಲ್ಲವೆಂದ ಮೇಲೆ ಯಾಕೆ ಮಾಡುತ್ತೀಯಾ ಎಂದು ಹೇಳಿ ಅವಳ ಕೈಯನ್ನು ಬಿಟ್ಟು ಬಿಟ್ಟನು. ಧನ್ವಿ ಆಶ್ಚರ್ಯದಿಂದ, ಕ್ಷಮಿಸಿ, ನನಗೆ ಗಮನ ಇರಲಿಲ್ಲ, ಇನ್ನು ತಪ್ಪು ಮಾಡುವುದಿಲ್ಲ, ಸರಿಯಾಗಿ ಹಾಕುತ್ತೇನೆ ಎಂದು ಹೇಳಿ ಮತ್ತೆ ಬಟನ್ ಹೊಲಿಯಲು ಶುರು ಮಾಡಿದಳು. ಆದರೆ ಅವಳು ಈಗ ತುಂಬ ಗಾಬರಿಯಾಗಿದ್ದಳು ಮತ್ತು ಧ್ರುವ ಪದೇ ಪದೇ ಅಲುಗಾಡುತ್ತಿದ್ದರಿಂದ ಅವಳಿಗೆ ತೊಂದರೆಯಾಗುತ್ತಿತ್ತು. ಅವಸರದಲ್ಲಿ ಆ ಸೂಜಿ ಧ್ರುವನ ಎದೆಗೆ ಚುಚ್ಚಿ ರಕ್ತದ ಹನಿಗಳು ಹೊರ ಬಂದವು. ಧ್ರುವ ಜೋರಾಗಿ, ಹುಚ್ಚಿಯ ನೀನು ಎಂದನು.
ಧನ್ವಿ ಇನ್ನಷ್ಟು ಹೆದರಿ, ಪ್ಲೀಸ್ ಕ್ಷಮಿಸಿ, ಅದು ಹೇಗೆ ಚುಚ್ಚಿತು ಎಂದು ನನಗೆ ತಿಳಿಯಲಿಲ್ಲ. ನಾನು ಗಮನ ಕೊಡುತ್ತಿದ್ದೆ, ಆದರೆ ನೀವು ಅಲುಗಾಡುತ್ತಿದ್ದೀರಲ್ಲ ಎಂದು ಹೇಳುತ್ತಿದ್ದಂತೆಯೇ ಧ್ರುವ ಅವಳನ್ನು ಕೋಪದಿಂದ ದಿಟ್ಟಿಸಿದನು. ಆದರೆ ಮರುಕ್ಷಣವೇ ಅವನು ಸ್ತಬ್ಧನಾದನು. ಏಕೆಂದರೆ ಧನ್ವಿ ತನ್ನ ತುಟಿಗಳನ್ನು ಅವನ ಎದೆಯ ಮೇಲಿಟ್ಟು ಆ ರಕ್ತದ ಹನಿಯನ್ನು ಹೀರಿದಳು. ಧ್ರುವನ ಕೈಗಳು ತಾನಾಗಿಯೇ ಅವಳ ಸೊಂಟವನ್ನು ಬಿಗಿದಪ್ಪಿದವು. ಧನ್ವಿ ಇನ್ನೂ ಅವನ ಎದೆಯನ್ನು ಮುತ್ತಿಡುತ್ತಿದ್ದಳು. ಧ್ರುವ ಕಣ್ಣು ಮುಚ್ಚಿಕೊಂಡನು. ಆದರೆ ಮರುಕ್ಷಣವೇ ಅವನ ಕಣ್ಣ ಮುಂದೆ ಒಬ್ಬ ಹುಡುಗಿಯ ಮುಖ, ರಕ್ತಸಿಕ್ತ ದೇಹ ಮತ್ತು ತನ್ನತ್ತ ಕೈ ಚಾಚುತ್ತಿದ್ದ ಅವಳ ದೃಶ್ಯ ಬಂದಿತು. ಅದನ್ನು ಕಂಡ ಕೂಡಲೇ ಧ್ರುವ ನಡುಗಿ ಹೋದನು ಮತ್ತು ಧನ್ವಿಯನ್ನು ಜೋರಾಗಿ ದೂರ ತಳ್ಳಿದನು. ಅವನು ಜೋರಾಗಿ ಉಸಿರಾಡುತ್ತಿದ್ದನು. ಧನ್ವಿ ಅಂದುಕೊಂಡಿದ್ದು ತನ್ನ ಹರಕತ್ತಿನಿಂದ ಅವನಿಗೆ ಕೋಪ ಬಂದಿದೆ ಎಂದು. ಅವಳು ಏನು ಹೇಳಲು ಹೊರಟಾಗ ಧ್ರುವ ಕನ್ನಡಿಯ ಮುಂದೆ ನಿಂತು ತಯಾರಾಗತೊಡಗಿದನು. ಅವನು ಅವಳ ಕಡೆ ನೋಡುತ್ತಲೂ ಇರಲಿಲ್ಲ. ಧನ್ವಿ ಅವನ ಹಿಂದೆ ಹೋಗಿ, ನಾನು ನಿಮಗೆ ಕಿಸ್ ಮಾಡುತ್ತಿರಲಿಲ್ಲ, ಕೇವಲ ಆ ರಕ್ತವನ್ನು. ಅವಳ ಮಾತು ಮುಗಿಯುವ ಮೊದಲೇ ಧ್ರುವ ಕೋಪದಿಂದ, ಇನ್ನೊಮ್ಮೆ ನನ್ನ ಹತ್ತಿರ ಬಂದರೆ ನಿನ್ನ ಪ್ರಾಣವನ್ನೇ ತೆಗೆಯುತ್ತೇನೆ, ಎಚ್ಚರ ಎಂದನು. ಅವನ ಕಣ್ಣುಗಳಲ್ಲಿ ಕೆಂಡದಂತಹ ಕೋಪವಿತ್ತು. ಧನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಅಳುತ್ತಾ ತಲೆ ತಗ್ಗಿಸಿದಳು ಮತ್ತು ಧ್ರುವ ಕೋಪದಿಂದ ಕೋಣೆಯಿಂದ ಹೊರಗೆ ಹೋದನು. ಅವನು ಹೋದ ನಂತರ ಧನ್ವಿ, ನಾನು ಮಾಡಿದ್ದು ನೀವೇ ಮಾಡಿದ್ದನ್ನೇ ಅಲ್ಲವೇ? ನೀವು ಕೂಡ ನನ್ನ ಬೆರಳಿನ ರಕ್ತವನ್ನು ಹಾಗೆಯೇ ತಡೆದಿದ್ದೀರಲ್ಲ, ಈಗ ನಾನು ಮಾಡಿದರೆ ನಿಮಗೆ ಇಷ್ಟೊಂದು ಕೋಪವೇಕೆ ಎಂದು ಅಳುತ್ತಾ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನು ಸರಿಪಡಿಸಿಕೊಂಡಳು. ತಾನು ಅತ್ತಿತ್ತು ಯಾರಿಗೂ ತಿಳಿಯಬಾರದು ಎಂದು ಕಣ್ಣುಗಳನ್ನು ಸ್ವಚ್ಛಗೊಳಿಸಿಕೊಂಡಳು. ಇಂದು ದೀಪಾವಳಿ ಪಾರ್ಟಿಗೆ ಅವಳ ತವರು ಮನೆಯವರು ಕೂಡ ಬರಲಿದ್ದರು. ಸ್ವಲ್ಪ ಹೊತ್ತಿನ ನಂತರ ಅವಳು ಹೊರಗೆ ಬಂದಾಗ ಧ್ರುವ ತನ್ನ ಬಿಸಿನೆಸ್ ಪಾರ್ಟ್ನರ್ಗಳ ಜೊತೆ ನಿಂತಿದ್ದನು. ಧ್ರುವ ಒಂದು ಟೇಬಲ್ ಬಳಿ ಕುಳಿತು ಇಸ್ಪಿಟ್ ಆಟ ಶುರು ಮಾಡಿದನು. ಧ್ರುವ ಕಾರ್ಡ್ಸ್ ಆಡುವುದನ್ನು ನೋಡಿ ಧನ್ವಿಗೆ ಆಶ್ಚರ್ಯವಾಯಿತು. ಅವಳು ಅವನಿಂದ ದೂರವಿರಲು ಬಯಸಿದ್ದಳು, ಆದರೆ ಈಗ ತಕ್ಷಣ ಅವನ ಬಳಿ ಬಂದಳು. ಧ್ರುವ ಅವಳನ್ನು ನೋಡಿದರೂ ಏನೂ ಪ್ರತಿಕ್ರಿಯಿಸಲಿಲ್ಲ. ಕಾರ್ಡ್ಸ್ ಹಂಚುತ್ತಿದ್ದಂತೆ ಧನ್ವಿಯ ಹೃದಯ ಬಡಿತ ಜೋರಾಯಿತು. ಧ್ರುವ ಸೋತು ಹೋಗಬಾರದು ಎಂದು ಅವಳು ಬಯಸುತ್ತಿದ್ದಳು. ಜೂಜಿನಲ್ಲಿ ಹೆಂಡತಿಯನ್ನೇ ಬಣಕಿಡುವ ಮಾತು ಅವಳ ತಲೆಯಲ್ಲಿ ಕೊರೆಯುತ್ತಿತ್ತು. ಧ್ರುವ ತನ್ನ ಕಾರ್ಡ್ಗಳನ್ನು ನೋಡಿದಾಗ ಅವನ ಮುಖದ ಭಾವನೆಗಳು ವಿಚಿತ್ರವಾಗಿದ್ದವು. ಕಾರ್ಡುಗಳು ಸರಿಯಾಗಿ ಬಂದಿಲ್ಲವೇನೋ ಎಂದು ಧನ್ವಿಗೆ ಅನಿಸಿತು. ಅವಳಿಗೆ ಆಟದ ಬಗ್ಗೆ ತಿಳಿಯದಿದ್ದರೂ ಅವನು ಗೆಲ್ಲಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವನ ಹತ್ತಿರವೇ ನಿಂತಿದ್ದಳು. ಆಗ ಎಲ್ಲರೂ ತಮ್ಮ ತಮ್ಮ ಬಾಕ್ಸ್ಗಳಿಂದ ಟೋಕನ್ಗಳನ್ನು ತೆಗೆದು ಮುಂದೆ ಇಡಲು ಶುರು ಮಾಡಿದರು. ಧನ್ವಿ ಆಶ್ಚರ್ಯದಿಂದ ಎಲ್ಲರನ್ನು ನೋಡುತ್ತಿದ್ದಳು. ಅಲ್ಲಿ ನಿಜವಾಗಿಯೂ ದೊಡ್ಡ ಮಟ್ಟದ ಜೂಜು ನಡೆಯುತ್ತಿದೆ ಎಂದು ಅವಳಿಗೆ ಅನಿಸಿತು. ಸ್ವಲ್ಪ ಸಮಯದ ನಂತರ ಆ ಆಟ ಮುಗಿಯಿತು ಮತ್ತು ಎಲ್ಲರ ಮುಖದಲ್ಲಿ ನಿರಾಶೆ ಮೂಡಿತು. ಆದರೆ ಧ್ರುವ ಮಾತ್ರ ಗೆದ್ದಿದ್ದನು. ಅವನನ್ನು ಕಂಡು ಅವನ ಬಿಸಿನೆಸ್ ಪಾರ್ಟ್ನರ್ ಆಶುತೋಷ್ ತಕ್ಷಣ, ಯಾರಪ್ಪ ನೀವು, ಯಾರ ಜೊತೆ ಆಟ ಆಡುತ್ತಿದ್ದೀರಿ ಎಂದು ಗೊತ್ತಿದೆಯೇ? ಇವನು ಧ್ರುವ ರಾಣ, ಇವನು ಎಂದಿಗೂ ಸೋಲುವುದಿಲ್ಲ ಎಂದು ನಿಮಗೆ ಗೊತ್ತಿಲ್ಲವೇ? ಅವನ ಕಾರ್ಡುಗಳು ಸರಿಯಿಲ್ಲ ಮತ್ತು ಅವನು ಎಲ್ಲವನ್ನು ಪಣಕ್ಕಿಟ್ಟಿದ್ದಾನೆ, ಹಾಗಾಗಿ ಸೋಲುತ್ತಾನೆ ಎಂದು ನೀವು ಅಂದುಕೊಂಡಿದ್ದೀರಿ. ಆದರೆ ಅವನು ಗೆದ್ದು ನಿಮ್ಮ ಬಾಸ್ಗಳನ್ನೆಲ್ಲ ಖಾಲಿ ಮಾಡಿದ್ದಾನೆ. ಅವನ ಮಾತು ಕೇಳಿ ಉಳಿದವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಆಗ ಲಾವಣ್ಯ ಎಂಬ ಮಹಿಳೆ ನಗುತ್ತಾ, ಆಟ ಈಗ ತಾನೇ ಶುರುವಾಗಿದೆ, ಇನ್ನು ಬಹಳ ಬಾಕಿ ಇದೆ, ಬನ್ನಿ ಇನ್ನೊಮ್ಮೆ ಆಡೋಣ ಎಂದು ಆ ಹುಡುಗಿ ಮತ್ತೆ ಕಾರ್ಡುಗಳನ್ನು ಹಂಚಲು ಶುರು ಮಾಡಿದಳು. ಇದನ್ನು ಕಂಡು ಧನ್ವಿ ಮುಖ ಸಿಂಡರಿಸುತ್ತಾ ಕೋಪದಿಂದ, ಇವರೆಲ್ಲ ಇಲ್ಲಿ ದೀಪಾವಳಿ ಪಾರ್ಟಿ ಮಾಡಲು ಬಂದಿದ್ದಾರೋ ಅಥವಾ ಜೂಜಾಡಲು ಬಂದಿದ್ದಾರೋ? ಎಲ್ಲರೂ ಹುಚ್ಚರಂತಿದ್ದಾರೆ ಎಂದು ಪಿಸುಗುಟ್ಟಿದಳು. ಧನ್ವಿ ಇದನ್ನು ಮನಸ್ಸಿನಲ್ಲಿ ಹೇಳಿಕೊಂಡೆ ಎಂದು ಭಾವಿಸಿದ್ದಳು. ಆದರೆ ಅವಳು ಮೆಲ್ಲಗೆ ಹೇಳಿದ ಮಾತು ಧ್ರುವನಿಗೆ ಕೇಳಿಸಿತು. ಅವನ ಓರೆಗಣ್ಣಿನಿಂದ ಅವಳನ್ನು ನೋಡಿದಾಗ ಧನ್ವಿ ತಕ್ಷಣ ತಲೆ ತಗ್ಗಿಸಿದಳು. ಮತ್ತೊಮ್ಮೆ ಕಾರ್ಡ್ ಹಂಚಿಕೆಯಾಯಿತು. ಧ್ರುವನ ಮುಖದಲ್ಲಿ ಮತ್ತೆ ವಿಚಿತ್ರ ಭಾವನೆ ಮೂಡಿತು. ಜೊತೆಗೆ ಒಂದು ಸಣ್ಣ ನಗು ಇತ್ತು. ಎಲ್ಲರೂ ಮತ್ತೆ ತಮ್ಮ ಟೋಕನ್ಗಳನ್ನು ಪಣಕ್ಕಿಟ್ಟಲು ಆರಂಭಿಸಿದರು. ಆದರೆ ಧ್ರುವನೆದುರು ಕುಳಿತಿದ್ದ ರಾಬಿನ್ ಸೋಲಪ್ಪಲು ತಯಾರಿರಲಿಲ್ಲ. ಅವನ ಬಳಿ ಟೋಕನ್ಗಳು ಖಾಲಿಯಾಗಿದ್ದವು. ಧ್ರುವ ಅವನನ್ನು ನೋಡಿ, ಆದರೆ ನಿನ್ನ ಬಳಿ ಪಣಕ್ಕಿಡಲು ಈಗ ಏನು ಉಳಿದಿಲ್ಲವಲ್ಲ ಎಂದನು. ರಾಬಿನ್ ಗರ್ವದಿಂದ, ಯಾರು ಹೇಳಿದರು ನನ್ನ ಬಳಿ ಏನೂ ಇಲ್ಲ ಎಂದು? ನನ್ನ ಬಳಿ ಪಣಕ್ಕಿಡಲು ಇನ್ನೂ ಬಹಳಷ್ಟಿದೆ. ಹೀಗೆ ಹೇಳುತ್ತಾ ಅವನು ತನ್ನ ಕಾರಿನ ಕೀಲಿಯನ್ನು ಟೋಕನ್ಗಳ ಮೇಲೆ ಇಟ್ಟು, ಇದು ನನ್ನ 3 ಕೋಟಿ ರೂಪಾಯಿ ಬೆಲೆ ಬಾಳುವ ಲಕ್ಸುರಿ ಕಾರು ಎಂದನು. ಇದನ್ನು ಕೇಳಿ ಧನ್ವಿಯ ಕಣ್ಣುಗಳು ಅರಳಿದವು. ಹೃದಯ ಜೋರಾಗಿ ಬಡಿಯತೊಡಗಿತು. ಧ್ರುವ ನಗುತ್ತಾ, ನೋಡು ರಾಬಿನ್, ನೀನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಮತ್ತು ಒಳ್ಳೆಯ ಗೆಳೆಯ ಇರಬಹುದು, ಆದರೆ ನಾನು ಗೆಲ್ಲುವ ಪಂದ್ಯವನ್ನು ಬಿಟ್ಟುಕೊಡುವುದಿಲ್ಲ ಮತ್ತು ಒಮ್ಮೆ ನನ್ನ ಹೆಸರಿಗೆ ಬಂದ ವಸ್ತುವನ್ನು ನಾನು ವಾಪಸ್ಸು ನೀಡುವುದಿಲ್ಲ ಎಂದನು. ಆಗ ರಾಬಿನ್, ನಾನು ಬೆಲೆ ಬಾಳುವ ವಸ್ತುವನ್ನು ಪಣಕ್ಕಿಟ್ಟ ಮೇಲೆ ನೀನು ಕೂಡ ಅಷ್ಟೇ ಬೆಲೆ ಬಾಳುವ ವಸ್ತುವನ್ನು ಪಣಕ್ಕಿಡಬೇಕು. ಈ ಟೋಕನ್ಗಳಿಂದ ಆಡಿ ಏನು ಪ್ರಯೋಜನ ಎಂದನು.
ರಾಬಿನ್ನ ಮಾತು ಕೇಳಿ ಧ್ರುವ ತನ್ನ ಜೇಬಿನಿಂದ ತನ್ನ ಕಾರಿನ ಕೀಲಿಯನ್ನು ತೆಗೆದು ಟೇಬಲ್ ಮೇಲೆ ಇಟ್ಟನು. ಧನ್ವಿಯ ಉಸಿರು ನಿಂತಂತಾಯಿತು. ಅವಳು ಧ್ರುವನ ಹೆಗಲ ಮೇಲೆ ಕೈಯಿಟ್ಟು, ಬೇಡ, ದಯವಿಟ್ಟು ಆಡಬೇಡಿ, ಇಷ್ಟಕ್ಕೆ ನಿಲ್ಲಿಸಿಬಿಡಿ ಎಂದು ಕೇಳಿಕೊಂಡಳು. ರಾಬಿನ್ ವ್ಯಂಗ್ಯವಾಗಿ ನಕ್ಕು, ಏನಾಯಿತು ಅತ್ತಿಗೆ, ನೀವು ಹೆದರಿಬಿಟ್ಟಿರಾ? ಅಂತಹದ್ದೇನೂ ನಡೆಯುತ್ತಿಲ್ಲ, ಆಟದ ಮಜಾ ಸವಿಯಲು ಬಿಡಿ ಎಂದು ಹೇಳುತ್ತಾ ಧನ್ವಿಯನ್ನು ಒಮ್ಮೆ ದಿಟ್ಟಿಸಿ ಮತ್ತೆ ಧ್ರುವನನ್ನು ನೋಡಿದನು. ರಾಬಿನ್ ಧನ್ವಿಯನ್ನು ನೋಡಿದ ರೀತಿ ಕಂಡು ಧ್ರುವ ಕೋಪದಿಂದ ತನ್ನ ಕೈಗಳನ್ನು ಬಿಗಿಗೊಳಿಸಿದನು. ಆದರೆ ಮರುಕ್ಷಣವೇ ಶಾಂತನಾದನು. ರಾಬಿನ್ ತನ್ನ ಪಕ್ಕದಲ್ಲಿದ್ದ ಹೆಂಡತಿ ತ್ರಿಷಾನನ್ನು ತೋರಿಸಿ, ಇವಳು ನನ್ನ ಹೆಂಡತಿ ತ್ರಿಷಾ, ಇವಳು ನನಗೆ ಎಷ್ಟು ಪ್ರಿಯ ಎಂದು ನಿನಗೆ ಗೊತ್ತೇ ಇದೆ ಎಂದು ಹೇಳುತ್ತಿದ್ದಂತೆಯೇ ಧನ್ವಿ ಇದ್ದಕ್ಕಿದ್ದಂತೆ ಟೇಬಲ್ ಮೇಲಿದ್ದ ಕಾರ್ಡ್ಸ್ ಮತ್ತು ಟೋಕನ್ಗಳನ್ನೆಲ್ಲ ಚದುರಿಸಿಬಿಟ್ಟಳು. ಅವಳು ಅಳುತ್ತಾ ಕಿರುಚಿದಳು, ಇಲ್ಲಿ ಯಾವುದೇ ಆಟ ನಡೆಯುವುದಿಲ್ಲ, ಇದು ತಪ್ಪು, ನಾನು ಇಲ್ಲಿ ಯಾರಿಗೂ ಆಡಲು ಬಿಡುವುದಿಲ್ಲ, ನೀವು ನನ್ನ ಜೊತೆ ಬರುತ್ತೀರಾ ಇಲ್ಲವೋ ಎಂದು ಅಳತೊಡಗಿದಳು. ಧ್ರುವ ಆಶ್ಚರ್ಯಚಕಿತನಾಗಿ, ಇದೇನು ನಡವಳಿಕೆ ಧನ್ವಿ ಎಂದು ಕೇಳಿದನು. ಧನ್ವಿ ಅಳುತ್ತಾ, ನಾನು ಹೇಳಿದೆ ಅಲ್ವಾ, ನಿಮಗೆ ಆಡಲು ಬಿಡುವುದಿಲ್ಲ ಎಂದರೆ ಬಿಡುವುದಿಲ್ಲ, ನಿಮಗೆ ಆಡಬೇಕಿದ್ದರೆ ಆಡಿ, ನಾನು ಇಲ್ಲಿಂದ ಹೋಗುತ್ತಿದ್ದೇನೆ ಎಂದು ಹೇಳಿ ಹೊರಗೆ ನಡೆದಳು. ಧ್ರುವನಿಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅಲ್ಲಿ ನೆರೆದಿದ್ದವರೆಲ್ಲರೂ ಧನ್ವಿಯ ಈ ವರ್ತನೆಯನ್ನು ಕಂಡು ದಿಗ್ಭ್ರಮೆಗೊಂಡರು. ಅಲ್ಲಿಯವರೆಗೆ ಸುಮ್ಮನಿದ್ದ ಅವಳು ಇದ್ದಕ್ಕಿದ್ದಂತೆ ಯಾಕೆ ಹೀಗೆ ಮಾಡಿದಳು ಎಂದು ಎಲ್ಲರೂ ಪರಸ್ಪರ ಮಾತನಾಡಿಕೊಳ್ಳತೊಡಗಿದರು. ಧ್ರುವ ತಕ್ಷಣ ಅವಳನ್ನು ಹಿಂಬಾಲಿಸುತ್ತಾ ಹೊರಗೆ ಹೋದನು. ಧನ್ವಿ ಅಳುತ್ತಲೇ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು. ಅವಳು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಂಡಳು, ನಾನು ಬೇರೆ ಯಾರ ಬಳಿಗೂ ಹೋಗೋದಿಲ್ಲ. ಒಂದು ವೇಳೆ ಅವನು ಗೆದ್ದರೆ ಅವನು ನನ್ನನ್ನು ತನ್ನ ಜೊತೆ ಕರೆದೊಯ್ಯುತ್ತಾನೆ. ನನಗೆ ಯಾರ ಜೊತೆಯೂ ಹೋಗುವುದು ಇಷ್ಟವಿಲ್ಲ. ನನಗೆ ನನ್ನ ಈ ಹುಳಿ ನಿಂಬೆಹಣ್ಣಿನ ಜೊತೆಯೇ ಇರಬೇಕು. ನಾನು ಹೋಗೋದಿಲ್ಲ. ಹೀಗೆ ಹೇಳುತ್ತಾ ಅವಳು ಅಳುತ್ತಿದ್ದಳು. ತಕ್ಷಣವೇ ಧ್ರುವ ಹಿಂದಿನಿಂದ ಬಂದು ಅವಳ ಕೈ ಹಿಡಿದು ತನ್ನತ್ತ ಎಳೆದನು. ಧನ್ವಿ ಅಳುತ್ತಾ ಬಾಗಿಲಿನವರೆಗೂ ಬಂದಿದ್ದಳು ಮತ್ತು ಅಲ್ಲಿ ಒಂದು ಕಡೆ ತುಂಬ ಕತ್ತಲೆ ಇತ್ತು. ಧ್ರುವ ಅವಳನ್ನು ನೇರವಾಗಿ ಅಲ್ಲಿಗೆ ಕರೆದೊಯ್ದು ಗೋಡೆಗೆ ಒರಗಿಸಿ ನಿಲ್ಲಿಸಿ ಕೋಪದಿಂದ, ಇದೇನು ನಿನ್ನ ವರ್ತನೆ? ನನ್ನ ಅತಿಥಿಗಳ ಮುಂದೆ ಈ ರೀತಿ ನಡೆದುಕೊಳ್ಳಲು ನಿನಗೆ ಎಷ್ಟು ಧೈರ್ಯ? ನಿನ್ನನ್ನು ನೀನು ಏನೆಂದು ಅಂದುಕೊಂಡಿದ್ದೀಯಾ? ಯಾಕೆ ಹೀಗೆ ಮಾಡಿದೆ? ನನಗೆ ಉತ್ತರ ಕೊಡು ಎಂದನು. ಧನ್ವಿ ಅಳುತ್ತಾ, ನನಗೆ ನಿಮ್ಮ ಜೊತೆ ಯಾವುದೇ ಮಾತು ಬೇಡ. ನನಗೆ ಎಲ್ಲಿ ಇರಲು ಇಷ್ಟವಿಲ್ಲ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ನೀವು ತುಂಬ ಕೆಟ್ಟವರು, ತುಂಬ ಕೆಟ್ಟವರು. ಹೀಗೆ ಹೇಳುತ್ತಾ ಅವಳು ಧ್ರುವನ ಎದೆಯ ಮೇಲೆ ಗುದ್ದಿದಳು. ಧ್ರುವ ತಕ್ಷಣ ಅವಳ ಕೈ ಹಿಡಿದು, ಮೊದಲು ನಾನು ಏನು ಮಾಡಿದ್ದೇನೆ ಎಂದು ನನಗೆ ಹೇಳು ಎಂದನು. ಧನ್ವಿ ತಕ್ಷಣ, ನಿಮಗೆ ಗೊತ್ತಿಲ್ಲದಂತೆ ನಟಿಸಬೇಡಿ. ನೀವು ನನ್ನ ಜೊತೆ ಹೇಗೆ ಮಾಡಬಲ್ಲಿರಿ? ಒಪ್ಪುತ್ತೇನೆ, ನೀವು ನನ್ನನ್ನು ಪ್ರೀತಿಸುವುದಿಲ್ಲ, ಈ ಮದುವೆಯನ್ನು ನೀವು ಒಪ್ಪುವುದಿಲ್ಲ. ಆದರೆ ನೀವು ನನ್ನನ್ನು ಬೇರೆಯವರಿಗೆ ಹೇಗೆ ಕೊಡಬಲ್ಲಿರಿ ಎಂದಳು. ಧ್ರುವನಿಗೆ ಒಂದು ಕ್ಷಣ ದಿಗ್ಭ್ರಮೆ ಆಯಿತು. ಧನ್ವಿಯ ಮಾತುಗಳು ಅವನಿಗೆ ಅರ್ಥವಾಗಲಿಲ್ಲ. ಧನ್ವಿ ಅಳುತ್ತಾ ಮುಂದುವರೆಸಿದಳು, ನನಗೆ ಬೇರೆ ಯಾರ ಬಳಿಗೂ ಹೋಗೋದು ಇಷ್ಟವಿಲ್ಲ. ನೀವು ಯಾಕೆ ನನ್ನನ್ನು ಬೇರೆಯವರ ಬಳಿ ಕಳುಹಿಸುತ್ತಿದ್ದೀರಿ? ಒಂದು ವೇಳೆ ಆ ಮನುಷ್ಯ ತನ್ನ ಹೆಂಡತಿಯನ್ನು ಪಣಕ್ಕಿಟ್ಟರೆ ನೀವು ಕೂಡ ನಿಮ್ಮ ಹೆಂಡತಿಯನ್ನು, ಅಂದರೆ ನನ್ನನ್ನು ಪಣಕ್ಕಿಡುತ್ತೀರಾ? ಮತ್ತು ಅವನು ಗೆದ್ದರೆ ನೀವು ನನ್ನನ್ನು ಅವನಿಗೆ ಕೊಟ್ಟು ಬಿಡುತ್ತೀರಾ? ನಾನು ಯಾಕೆ ಅವನ ಹತ್ತಿರ ಹೋಗಲಿ? ನಾನು ನಿಮ್ಮನ್ನು ಪ್ರೀತಿಸುತ್ತೇನಲ್ಲವೇ? ನನಗೆ ನಿಮ್ಮ ಜೊತೆಯೇ ಇರಬೇಕು. ಹೀಗೆ ಹೇಳುತ್ತಾ ಅವಳು ಇದ್ದಕ್ಕಿದ್ದಂತೆ ಧ್ರುವನ ಹೆಗಲ ಮೇಲೆ ಕೈಯಿಟ್ಟು ಅವನ ಕತ್ತನ್ನು ಅಪ್ಪಿಕೊಂಡಳು. ಅವಳು ಧ್ರುವನ ಎದೆಗೆ ಹೊರಗಿ ಮತ್ತೆ ಅಳುತ್ತಾ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವಿಲ್ಲದೆ ನಾನು ಬದುಕಲಾರೆ. ದಯವಿಟ್ಟು ನನ್ನನ್ನು ಬೇರೆಯವರಿಗೆ ಕೊಡಬೇಡಿ. ನಾನು ಇನ್ನು ಮುಂದೆ ನಿಮಗೆ ಏನು ಹೇಳುವುದಿಲ್ಲ. ನಿಮ್ಮ ಎದುರು ಎಂದಿಗೂ ಮರು ಮಾತನಾಡುವುದಿಲ್ಲ ಮತ್ತು ನಿಮಗೆ ದೂರ ನೀಡಲು ಯಾವುದೇ ಅವಕಾಶ ಕೊಡುವುದಿಲ್ಲ. ಆದರೆ ದಯವಿಟ್ಟು ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಎಂದು ಅವಳು ಹೇಳುವಾಗ ತುಂಬ ಮುಗ್ಧವಾಗಿ ಕಾಣುತ್ತಿದ್ದಳು. ಧ್ರುವನ ಹೃದಯ ಒಂದು ಕ್ಷಣ ಸ್ತಬ್ಧವಾಯಿತು. ಆಟದ ಸಮಯದಲ್ಲಿ ಧನ್ವಿ ಯಾಕೆ ಪದೇ ಪದೇ ಅವನ ಹೆಗಲನ್ನು ಒತ್ತುತ್ತಿದ್ದಳು ಮತ್ತು ಅವಳ ಮುಖದಲ್ಲಿ ಅಂತಹ ಆತಂಕ ಏಕಿತ್ತು ಎಂಬುದು ಅವನಿಗೆ ಈಗ ಅರ್ಥವಾಯಿತು. ಧ್ರುವ ಕಾರ್ಡ್ ಆಟದಲ್ಲಿ ತನ್ನನ್ನು ಪಣಕ್ಕಿಟ್ಟು ಸೋಲುತ್ತಾನೋ ಎಂಬ ಭಯ ಅವಳನ್ನು ಕಾಡುತ್ತಿತ್ತು. ಧನ್ವಿಯ ಕಣ್ಣೀರು ಧ್ರುವನ ಹೆಗಲ ಮೇಲೆ ಬಿದ್ದು ಅವನ ಶರ್ಟ್ ಪೂರ್ತಿ ಒದ್ದೆಯಾಗಿತ್ತು. ಆದರೆ ಅವಳ ಅಳು ಮಾತ್ರ ನಿಲ್ಲುತ್ತಿರಲಿಲ್ಲ. ಮುಂದುವರಿಯುವುದು.